ನನಗೆ ಸ್ಫೂರ್ತಿ ಬಂದುಬಿಟ್ಟು ಪ್ರದೀಪ್ ಈಶ್ವರ್ ಅವ್ರು ಸರ್. 0 ಇಂದ 800 ಕೋಟಿ ಒಬ್ಬ ಅನಾಥ ಹುಡುಗನು ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋರು ಪ್ರದೀಪ್ ಈಶ್ವರ್ ಅವರು. ಅದಕ್ಕೆ ನಾನು ಟ್ರೇಡಿಂಗ್ ಹಬ್ನ ಅವ್ರ ಸ್ಫೂರ್ತಿಯಾಗಿ ಸ್ಟಾರ್ಟ್ ಮಾಡಿರೋದು. ನನಗೆ ಯಾವುದೇ ಪಕ್ಷದ್ದು ಬಿಟ್ಬಿಟ್ಟು ನಂಗೆ ಪ್ರದೀಪ್ ಈಶ್ವರ್ ಅವರು ಅಂದರೆ ಮಾತ್ರ ಇಷ್ಟ. ನಾನು ಯಾವುದೇ ಕಾಂಗ್ರೆಸ್ JDS BJPಗೆ ಸೇರಿದವನಲ್ಲ. ನಾನು ಜಸ್ಟ್ ಪ್ರದೀಪ್ ಈಶ್ವರ್ ಫಾಲೋವರ್. ಅವರ ಅಭಿಮಾನಿಗಳಿಂದನೇ ನಾನು ಈ ಟ್ರಿಪ್ನ ಕಳಿಸ್ತಾ ಇದ್ದೀನಿ ಸರ್. ಮುಂದೆ ಬಂದು ಮಕ್ಕಳನ್ನು ಕರ್ಕೊಂಡೋಗಿ ಸರ್ 3 ದಿವಸ ಶೈಕ್ಷಣಿಕ ಪ್ರವಾಸ ಕರ್ಕೊಂಡೋಗಿ ಅಂತ ಅವರು ನಮಗೆ ಸಹಾಯಧನ ಮಾಡಿದ್ದಾರೆ. ಅಂತ ನವೀನ್ ಅವ್ರನ್ನ ನಮ್ಮ ವಾರ್ಡ್ಗೆ ಸಿಗಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೆ. ಥ್ಯಾಂಕ್ ಯು. ಸೊ ಮಕ್ಕಳು ಎಲ್ಲರೂ ಸ್ವಲ್ಪ ಹುಷಾರಾಗಿ ನಿಮ್ಮ ಶಿಕ್ಷಕರು ಏನೇನು ಹೇಳ್ತಾರೋ ಹಂಗೆ ಮಾಡಿ. ಊಟ ಎಲ್ಲ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ನಿಮ್ಗೊಂಥರ ತಂದೆ ತಾಯಿ ಅವರೇ. ಇವಾಗ 3 ದಿವಸ ನೀವು ಹೆಂಗೆ ತಂದೆ ತಾಯಿ ಜೊತೆ ನಡ್ಕೊತೀರಾ ಅವ್ರ ಜೊತೆ ಹಂಗೆ ನಡ್ಕೊಳ್ಳಿ. ಅವ್ರೇನೇನು ಹೇಳ್ತಾರೋ ಅದನ್ನ ಫಾಲೋ ಆಗಿ. ಅವ್ರು ಎಲ್ಲಿಗೆ ಬೇಡ ಅಂದರೆ ಅಲ್ಲಿಗೆ ಹೋಗಬೇಡಿ. ಹುಷಾರಾಗೆ ಮಾಡ್ಕೊಂಬನ್ನಿ. ಹ್ಯಾಪಿ ಜರ್ನಿ ಟು ಎವ್ರಿ1. ಮಕ್ಕಳಂದ್ರೆ ಎಲ್ಲರೂ ನಮ್ಮ ಮಕ್ಕಳೇ ಸರ್. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ಸೇಫಾಗಿ ಬನ್ನಿ. ಏನು ಬೇಕೋ ಎಲ್ಲ ಸೇಫ್ಟಿ ಮೆಜರ್ಸ್ ಅರೇಂಜ್ ಮಾಡಿದ್ದೀವಿ. ಸೊ ದೇವ್ರು ಒಳ್ಳೇದು ಮಾಡಲಿ. ಮಕ್ಕಳು ಒಂಥರ ದೇವರು, ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಹ್ಯಾಪಿ ಜರ್ನಿ ಎವ್ರಿ1. ಬಾಯ್. ಸಿ ಯು ಆಫ್ಟರ್ 3 days. ಸರ್ ಉದ್ದೇಶ ಏನಿಲ್ಲ, ನಿಮಗೆ ಗೊತ್ತಂಗೆ ನನಗೆ ಹಲವಾರು ಮಕ್ಕಳ ಪ್ರೋಗ್ರಾಮ್ ಅಂದರೆ ತುಂಬ ಇಷ್ಟ. ನಾನು ತುಂಬ ಮಗು ಇದ್ದಾಗ ನನಗೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನಿಸ್ತಿತ್ತು. ಬಟ್ ಮನೇಲಿ ಕಳಿಸ್ತಿರ್ಲಿಲ್ಲ. ಮನೇಲಿ ಯಾಕೆ ಕಳಿಸ್ತಿರ್ಲಿಲ್ಲ ಅಂದರೆ ಬಿಕಾಸ್ ಆಫ್ ಫೈನಾನ್ಷಿಯಲ್ ಇರ್ಬೋದು, ಇನ್ನೊಂದು ರೀಸನ್ಸ್ ಇರ್ಬೋದು, XYZ ರೀಸನ್ ಇರ್ಬೋದು. ಮಕ್ಕಳನ್ನ ನಾನು ಪ್ರತಿ ವರ್ಷದಂತೆ ಲಾಸ್ಟ್ ಇಯರ್ ನಾನು ಮೂವಿ ಕರ್ಕೊಂಡು ಹೋಗಿದ್ದೆ. ಸೊ ನನ್ನ ಒಂದು ಟ್ರೇಡಿಂಗ್ ಹಬ್ಬಿಂದ ಒಂದು ಸಂಸ್ಥೆ ಮಾಡಿದ್ದೀನಿ. ಮಕ್ಕಳಿಗೆಲ್ಲ ಫ್ರೀ ಕಿಡ್ಸ್ ಪ್ಲೇ ಹೋಮ್, ಅದು ನಿಮಗೂ ಗೊತ್ತಿದೆ. ಸೊ ನೀವು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನನಗೆ ಈ ವರ್ಷ ಯಾಕೆ ಕರ್ಕೊಂಡು ಹೋಗಬೇಕು ಅಂದರೆ ನಮ್ಮ ನಜೀರ್ ಸರ್ ಅಂತಿದ್ದರು, ನಮ್ಮ ಮುಖ್ಯ ಶಿಕ್ಷಕರು ಗಂಗನಮಿದ್ದಿ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ. ಅವರು ಸರ್ ಏನಂದ್ರೆ ಸರ್ ವಿಭಿನ್ನವಾಗಿ ಮಾಡೋಣ, ಓದೋದ್ರಿಂದ ಒಂದೇ ಏನೂ ಆಗಲ್ಲ. ಸೊ ಮಕ್ಕಳಿಗೆ ಶೈಕ್ಷಣಿಕವಾಗಿ ಏನಾದರೂ ಸ್ವಲ್ಪ ಇದು ಮಾಡೋಣ ಅಂತ ಹೇಳಿದೆ. ಓಕೆ ನವೀನ್, ನಾನು ಪ್ಲ್ಯಾನ್ ಮಾಡಿ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಅಂದರು. ಸೊ 3 ದಿವಸ ಶೈಕ್ಷಣಿಕ ಪ್ರವಾಸ ಮಾಡೋಣ ಅಂತ ಹೇಳಿದ್ರು. ಆಯ್ತು ಸರ್, ನೀವೆಲ್ಲ ಡ್ರಾಫ್ಟ್ ಮಾಡಿ ಪ್ಲ್ಯಾನ್ ಮಾಡಿ ಅಂತ ಹೇಳಿದ್ವಿ. ಸುಮಾರು 1 ತಿಂಗಳಿಂದ ಡ್ರಾಫ್ಟ್ ಮಾಡಿ ಪಾಪ ನೀಟಾಗಿ ಪರ್ಮಿಷನ್ಸ್ಗೆಲ್ಲ ಅವರೇ ಅಪ್ಲೈ ಮಾಡಿ. ನಾನು ಬೆಂಗಳೂರಲ್ಲಿ ಇರೋದ್ರ ಕಾರಣ, ನನಗೆ ಸ್ವಲ್ಪ ಬ್ಯುಸಿ ಇರೋದ್ರ ಕಾರಣ ಅವರೇ ಎಲ್ಲ ಡ್ರಾಫ್ಟ್ ಮಾಡಿ ಹಿಂಗೆ ಮಾಡೋಣ ಅಂತೆಲ್ಲ ಕಳಿಸಿ ನಾನು ಅವಾಗ ಓಕೆ ಅಂದೆ. ಓಕೆ ಆದಮೇಲೆ ಸೊ 3 ದಿವಸ ಶೈಕ್ಷಣಿಕ ಪ್ರವಾಸ ಕಳಿಸ್ತಾ ಇದ್ದೀವಿ ಸರ್. ಹಳೇಬೀಡು ಆಗಿರ್ಬೋದು, ಓಕೆ ಮುರುಡೇಶ್ವರ ಆಗಿರ್ಬೋದು, ಮಲ್ಪೆ ಬೀಚ್ ಆಗಿರ್ಬೋದು, ಕೃಷ್ಣ ಮಠ ಆಗಿರ್ಬೋದು. ಮೋಸ್ಟ್ ಆಫ್ ದ ಎಲ್ಲ 90% ದೇವಸ್ಥಾನಗಳಿದೆ, 2 ಬೀಚ್ ಇದೆ. ಸೊ ಪ್ರಿಕಾಷನ್ಸ್ ಏನೇನು ಬೇಕೋ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಎಲ್ಲ ಪ್ರಿಕಾಷನ್ಸ್ ಹೇಳಿದ್ದೀವಿ. ಸ್ಟಾಫು 7 ಜನ ಹೋಗ್ತಾ ಇದ್ದಾರೆ. ಇವರು ಬಸ್ ಡ್ರೈವರ್ಸ್, ಅವ್ರಿಗೂ ಹೇಳಿದ್ದೀವಿ ಇಂಟಿಮೇಷನ್ನು. ಸೊ ಮಕ್ಕಳು ನೀಟಾಗಿ ನೋಡ್ಕೊಳ್ಳಿ ಅಂತ. ಸೊ ನೀವು ಮಕ್ಕಳಿಗೆ ಹೇಳೋದು ಅಷ್ಟೇ, ಸರ್ಸ್ ಹೇಳ್ದಂಗೆ ಕೇಳಿ, ನೀರ ಹತ್ರ ಹೋಗಬೇಡಿ ಅಂತ. ಸರ್ 7 ಜನ ಸ್ಟಾಫ್ ಹೋಗ್ತಿದ್ದಾರೆ. ಒಬ್ಬರಿಗೆ 10 ಜನ ಅಂತ ಇದು ಮಾಡಿದ್ದೀವಿ. ಒಬ್ಬೊಬ್ರು 10 ಜನ ನೋಡ್ಕೋಬೇಕು ಅಂತ. ಸೊ ಸ್ಟಾಫ್ ಇನ್ಕ್ಲೂಡಿಂಗ್ ಒಬ್ಬೊಬ್ರು 10 ಜನ ಅಟೆಂಡೆನ್ಸ್ ತೊಗೊತಾರೆ. ಹತ್ತುವಾಗ ಇಳಿಯೋವಾಗ ಮತ್ತೆ ಅಟೆಂಡೆನ್ಸ್ ತೊಗೊತಾರೆ. ಆಮೇಲೆ ಬೀಚ್ ಹತ್ರ ನೀರು ಇರುತ್ತೆ, ಬಸ್ ನೋಡೋಕೆ ಬಿಟ್ಟಿದ್ದೀವಿ ಅಷ್ಟೇ. ಅವ್ರನ್ನ ಅದು ಮುಟ್ಟಕ್ಕೆ ಬಿಡಲ್ಲ. ಸೊ ನೀರ ಹತ್ರ ಅಂತೂ ಕಳಿಸಲ್ಲ ಮಕ್ಕಳಿಗೆ ಹೇಳೋದು ಅಷ್ಟೇ, ನೀರ ಹತ್ರ ಹೋಗ್ಬಿಡಿ, ನಿಮ್ಮ ಶಿಕ್ಷಕರು ಏನು ಹೇಳ್ತಾರೋ ಅದನ್ನ ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೆಕ್ಸ್ಟು ಈ ಆರೋಗ್ಯ ದೃಷ್ಟಿಯಿಂದ ಫಸ್ಟೇ ಹೇಳಿದ್ದೀವಿ. ಸೊ ಫಸ್ಟ್ ಏಡ್ ಕಿಟ್ಟು ಎಲ್ಲ ಕ್ಯಾರಿ ಮಾಡ್ತಾ ಇದ್ದಾರೆ ಸರ್. ಈ ರೀತಿ ಕಾರ್ಯಕ್ರಮ ಮಾಡೋದಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಅಂತ? ನನಗೆ ಸ್ಫೂರ್ತಿ ಬಂದುಬಿಟ್ಟು ಪ್ರದೀಪ್ ಈಶ್ವರ್ ಅವ್ರು ಸರ್. 0 ಇಂದ 800 ಕೋಟಿ ಒಬ್ಬ ಅನಾಥ ಹುಡುಗನು ಕ್ರಿಯೇಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿರೋರು ಪ್ರದೀಪ್ ಈಶ್ವರ್ ಅವರು. ಅದಕ್ಕೆ ನಾನು ಟ್ರೇಡಿಂಗ್ ಹಬ್ನ ಅವ್ರ ಸ್ಫೂರ್ತಿಯಾಗಿ ಸ್ಟಾರ್ಟ್ ಮಾಡಿರೋದು. ನನಗೆ ಯಾವುದೇ ಪಕ್ಷದ್ದು ಬಿಟ್ಬಿಟ್ಟು ನಂಗೆ ಪ್ರದೀಪ್ ಈಶ್ವರ್ ಅವರು ಅಂದರೆ ಮಾತ್ರ ಇಷ್ಟ. ನಾನು ಯಾವುದೇ ಕಾಂಗ್ರೆಸ್ JDS BJPಗೆ ಸೇರಿದವನಲ್ಲ. ನಾನು ಜಸ್ಟ್ ಪ್ರದೀಪ್ ಈಶ್ವರ್ ಫಾಲೋವರ್. ಅವರ ಅಭಿಮಾನಿಗಳಿಂದನೇ ನಾನು ಈ ಟ್ರಿಪ್ನ ಕಳಿಸ್ತಾ ಇದ್ದೀನಿ ಸರ್. ನಮ್ಮದು ಸರ್ಕಾರಿ ಶಾಲೆ, ಖಾಸಗಿ ಶಾಲೆಗಳಲ್ಲಿ ಆದರೆ ದುಡ್ಡು ಹಾಕಿ ಮಕ್ಕಳನ್ನ ಪ್ರವಾಸ ಕಳಿಸ್ತಾರೆ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪ್ರೇಕ್ಷಕರಿಗೆ ಅಂಥ ಒಂದು ಶಕ್ತಿ ಇರೋದಿಲ್ಲ. ನಾವು ಕೂಡ 2-3 ವರ್ಷದಿಂದ ಈ ಪ್ರವಾಸದಿಂದ ವಂಚಿತವಾಗಿದ್ವಿ. ಮುಂದೆ ಬಂದು ಮಕ್ಕಳನ್ನು ಕರ್ಕೊಂಡೋಗಿ ಸರ್ 3 ದಿವಸ ಶೈಕ್ಷಣಿಕ ಪ್ರವಾಸ ಕರ್ಕೊಂಡೋಗಿ ಅಂತ ಅವರು ನಮಗೆ ಸಹಾಯಧನ ಮಾಡಿದ್ದಾರೆ. ಈಗ ಮಕ್ಕಳನ್ನ ಕರ್ಕೊಂಡೋಗಿ 3 ದಿವಸ ನಾವು ಎಂಜಾಯ್ ಮಾಡ್ತೀವಿ. ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ನವೀನವರು. ನಮ್ಮ 7ನೇ ವಾರ್ಡಲ್ಲಿ ನಿಮ್ಮಕ್ಕಲ್ಕುಂಟೆ ಗಂಗನಮಿದ್ದಿ ವಾರ್ಡಲ್ಲಿ ಯಾರಿಗೆ ಏನೇ ಪ್ರಾಬ್ಲಮ್ ಬರಲಿ, ಯಾರು ಏನೇ ಹಾಸ್ಪಿಟ್ಲಿಗೆ ಹೋಗಲಿ, ಇಲ್ಲ ಏನೆಲ್ಲ ಮಕ್ಕಳಿಗೆ ಎಜುಕೇಷನ್ ಆಗಲಿ, ಎಲ್ಲದಕ್ಕೂ ನಮ್ಮ MLA ಹೆಂಗೆ ನೋಡ್ಕೊತಾರೆ ಸೇಮ್ ಹಂಗೆ ಅದೇ ಥರನೇ ನಮ್ಮ ನವೀನ್ ಅವರು ನೋಡ್ಕೊತಾ ಇದ್ದಾರೆ. ಇವಾಗ ಬಸ್ ಕಳಿಸ್ಬೇಕಂದ್ರೆ ಒಂದು 50,000 ಬೇಕು. 50,000 ಏನಕ್ಕಪ್ಪ, ಯಾಕೆ ಖರ್ಚು ಮಾಡಬೇಕು ನಾನು ಅಂತ ಯೋಚನೆ ಮಾಡ್ತಾಯಿಲ್ಲ.
ಯಾವ ಕಾರಣಕ್ಕೂ ಮಕ್ಕಳು ಚೆನ್ನಾಗಿ ಇರಬೇಕು, ಮಕ್ಕಳನ್ನ ಓದಿಸ್ಬೇಕು, ಮಕ್ಕಳನ್ನ ಅಭಿವೃದ್ಧಿ ಪಡಿಸ್ಬೇಕನ್ನೋದೇ ನಮ್ಮ ನವೀನ್ ಅವರು ಉದ್ದೇಶ ಇಟ್ಕೊಂಡು ಇಂಥ ನವೀನ್ ಅವ್ರನ್ನ ನಮ್ಮ ವಾರ್ಡ್ಗೆ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೆ. ಎಲ್ಲಿ ಹೋದ್ರೇನು ಯಾರಿಗೂ ಇವತ್ತಕ್ಕೆ ಒಂದು 10 ಜನಕ್ಕೆ ನನ್ನ ಕೈಯಾರೇ ನಾನೇ 10,000 ಕೊಡಿಸಿದ್ದೀನಿ, ನಾನೇ ಸಾಕ್ಷಿ. ಎಲ್ಲರನ್ನೂ ನಾನೇ ಹಾಸ್ಪಿಟ್ಲಿಗೆ ಕಳಿಸಿದ್ದೀನಿ. ಇಂಥ ನಮ್ಗೆ ನವೀನ್ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ದೆ. ಸೋಪ್ ಹೊಡೆದಿದ್ರು ಇಲ್ಲೇ ಗಂಗನಮಿದ್ದೆಯಲ್ಲಿ. ಪಾಪ ಯಾರೂ ನೋಡಿಲ್ಲ ಸರ್, ಯಾರು ಒಂದು ಮಗು ಆಯಪ್ಪ ಇಬ್ಬರೇ ಇದ್ದಾರೆ. ಅವ್ರ ಮನೆಗೆ ಹೋಗಿ ಅವ್ರಿಗೆ ರೇಷನ್ ತಂದು ಕೊಟ್ಟು ಅವ್ರ ಕೈಗೆ 5,000 ಕೊಡಿಸಿ, ಮತ್ತು ಅವ್ರಿಗೆ 15,000 ಕೊಟ್ಟು ಸೈಕಲ್ ಒಂದು ಕೊಡಿಸಿದ್ದೀವಿ. ನಮ್ಮ ಮಾಡಲ್ಲಿ 4-5 ದಿವಸ ಆಯಿತು. ನನ್ನ ಮಗನ ಜೊತೆಯಲ್ಲೇ ಒಬ್ಬ ಹುಡುಗ ಇಂಜಿನಿಯರ್ ಆಕ್ಸಿಡೆಂಟಾಗಿ ಪಾಪ ತುಂಬ ನೋವು 3 ಲಕ್ಷ 4 ಲಕ್ಷ ಒಂದೇ ಸರಿ ಕಟ್ಟಿದ್ರು. ತಾಳಿ ಸಮೇತ ಅವರು ಪಾಪ ಹಣ ಇಟ್ಬಿಟ್ಟು ಅವರೂ ತುಂಬ ಕಷ್ಟದಲ್ಲಿದ್ದಕ್ಕೆ ದೊಡ್ಡಬಳ್ಳಾಪುರಕ್ಕೆ ಬಂದು ನನ್ನ ಜೊತೆಯಲ್ಲೇ ಬಂದು 10,000 ಕೊಟ್ಬಿಟ್ಟು ಅವ್ರಿಗೂ ತುಂಬ ಹೆಲ್ಪ್ ಮಾಡವ್ರೆ. ನಾವು ಎಷ್ಟು ಮಾತಾಡು ಎಷ್ಟು ಹೇಳಿದ್ರೇನು ನಾವು ಕಮ್ಮಿನೇ. ನಮ್ಮ ನವೀನ್ ಬಗ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಇನ್ನೂ ನಮ್ಮ ನವೀನ್ ಇನ್ನೂ ಬೆಳಿಬೇಕಂತ ನನ್ನ ದೇವ್ರ ಹತ್ರ ನಾನು ಬೇಡ್ಕೊತಾ ಇದ್ದೀನಿ ಸರ್. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UFTDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.